ವೀಣಾ, ನಿಮ್ಮ ಮಾವ ಯಾವತ್ತೂ ಮಾತ್ರೆ ತಗೊಂಡವರೇ ಅಲ್ಲ ಕಣೆ. ಏನಾದರೂ ಜ್ವರ ಬಂತು ಅಂತಂದರೆ ಅದನ್ನು ಏನೋ ಒಂದು ಮನೆ ಮದ್ದು ಮಾಡಿನೇ ಸರಿ ಮಾಡ್ಕೊಳ್ಳೋರು. ಈಗ ನೋಡು, ಮಾತ್ರೆ ತಗೊಳ್ಳೋ ಹಾಗಾಯ್ತು. ಕಾಲ ಒಂದೇ ಥರ ಇರಲ್ವಲ್ಲ ಲಕ್ಷ್ಮಿ. ಗ್ರಾಚಾರ ಒಂದೊಂದ್ಸಲ ಅನುಭವಿಸ್ಬೇಕಷ್ಟೆ. ಶಿನು, ಓಹ್ ಇದು ನಮಸ್ಕಾರ. ನಮಸ್ತೆ ಅಣ್ಣ. ನಮಸ್ತೆ. ಹೇಗೋ ಇದೆಯಾ? ಡಾಕ್ಟರ್ ಹತ್ರ ಹೋಗಿದ್ಯಾ? ಯಾವಾಗ ಸರಿ ಹೋಗುತ್ತಂತೆ? ನಾನು ಆರಾಮಾಗಿದ್ದೀನಿ. ನಾಳೆ ಡಾಕ್ಟ್ರು ಬರೋದಕ್ಕೆ ಹೇಳಿದ್ದಾರೆ. ಒಂದು ಎಕ್ಸ್ರೇ ಮಾಡ್ತಾರಂತೆ. ಎಕ್ಸ್ರೇ ನೋಡಿಬಿಟ್ಟು ಎಷ್ಟು ವಾಸಿ ಆಗಿದೆ ಅಂತ ನಾಳೆ ಹೇಳ್ತಾರೆ. ಇಲ್ಲಿ ಕಂಫರ್ಟ್ ಇಲ್ಲ ಅಂದರೆ ಹೇಳು, ಫಾರಿನಿಂದನೇ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. మీరు ನಾನು ಆರಾಮಾಗಿದ್ದೀನಿ. ನಾಳೆ ಹೇಗಿದ್ರು ಡಾಕ್ಟ್ರು ಬರೋಕ್ಕೆ ಹೇಳಿದಾರಲ್ಲ, ಅವ್ರು ಏನು ಹೇಳ್ತಾರೆ ಅಂತ ನಾನು ನಿನಗೆ ಹೇಳ್ತೀನಿ. ಆಮೇಲೆ ಯೋಚನೆ ಮಾಡೋಣ. ಅದಿರಲಿ, ಗ್ಯಾರೇಜ್ ಎಲ್ಲ ಹೇಗೆ ನಡೀತಾ ಇದೆ? ಅದೇ ಸಮಸ್ಯೆ ಆಗಿರೋದು ಕಣೋ. ಮದ್ದಿನ ಥರ ನಡೀತಿಲ್ಲ. ಯಾಕಣ್ಣ, ಅಂಥದ್ದೇನಾಯ್ತು? ಸೀನಾ ಇದ್ದಾಗ ದಿನಕ್ಕೆ ಒಂದು 10-12 ಗಾಡಿಗಳು ಬರ್ತಿದ್ದು. ಈಗ 1-2 ಬರ್ತವೆ. ಬಂದವರೆಲ್ಲ ಸೀನಾ ಇಲ್ವಾ ಅಂತ ಕೇಳ್ತಾರೆ. ಸೀನಾ ಇದ್ರೆ ಮಾತ್ರ ಗಾಡಿ ಬಿಡ್ತೀವಿ, ಇಲ್ಲ ಅಂದರೆ ಬಿಡೋದಿಲ್ಲ ಅಂತ ವಾಪಸ್ ಹೋಗ್ತಾರೆ ಕಣ. ಅಲ್ಲ ಸರ್, ಮಾವನಿಗೆ ಹೀಗಾಗಿದೆ ಅಂತ ನೀವು ಹೇಳಬೇಕಿತ್ತು. ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ ಅಮ್ಮ. ಹಾಗೆಲ್ಲ ಹೇಳಿದ್ರೆ ತೊಂದರೆ ಸಿಗಾಕೊಳ್ತೀವಿ. ಇವನೆಂಥವನು, ಇವನು ಕೆಲಸದಲ್ಲಿ ಎಷ್ಟು ಬ್ರಿಲಿಯಂಟ್ ಅಂತ ನನಗೆ ಗೊತ್ತಿದ್ದಕ್ಕೇ ಗ್ಯಾರೇಜ್ ಓಪನ್ ಮಾಡಿಸಿದ್ದು. ಆದರೆ ಆರಂಭದಲ್ಲಿ ಈ ಥರ ಆಗೋಯ್ತು. ಇನ್ನು ಹುಡುಗನ ಬಿಟ್ಟು ಕೆಲಸ ಮಾಡ್ಸೋಣ ಅಂತಂದರೆ ಬರೋ ಕಸ್ಟಮರ್ಸ್ ಒಪ್ತಿಲ್ಲ. ಸೀನು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೋ ಬಿಡ್ತಾನೋ ಬೇಕಾಗಿಲ್ಲ, ಆದರೆ ಅವನು ಅಲ್ಲಿದ್ದರೆ ಕಸ್ಟಮರ್ಸ್ಗೆ ಒಂದು ನಂಬಿಕೆ ಬರುತ್ತೆ. ಈಗ ಆ ನಂಬಿಕೆನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಮ್ಮ. ಎಲ್ಲಿಗ ಲಾಸ್ ಆಗ್ಬಿಡ್ತೀವನ್ನೋ ಭಯ ಶುರು ಆಗ್ಬಿಟ್ಟಿದೆ. ಇರು ನೋಡು, ನನಗೆಲ್ಲ ಮಾತಾಡಬೇಡ. ನನಗೇನೂ ಆಗಿಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಇವತ್ತೇ ಗ್ಯಾರೇಜ್ಗೆ ಹೋಗ್ತೀನಿ. ನೀನು ಯೋಚನೆ ಮಾಡಬೇಡ. ನೀನು ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಹೋಗಿ ಏನೋ ಮಾಡ್ತೀಯಾ? ನಿನ್ನಿಂದ ಅಂತ ಕೆಲಸ ಮಾಡಿಸೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಮೊದಲು ನೀನು ಸಂಪೂರ್ಣವಾಗಿ ಗುಣವಾಗು, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನಾನೇನು ಬರ್ತೀನಿ. ಇದೇನು ಮಾವ, ಇವ್ರು ಹೀಗೆ ಹೇಳಿ ಹೋಗ್ಬಿಟ್ರು. ಈಗೇನು ಮಾಡೋದು? ಅವನು ಹೇಳೋದ್ರಲ್ಲೂ ಅರ್ಥ ಇದೆಯಮ್ಮ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಗ್ಯಾರೇಜ್ ಶುರು ಮಾಡಿದ್ದು. ನನಗೆ ಈಗಲೇ ಹೀಗಾಗಬೇಕಾ? ನಾನು 1 ಪೈಸಾ ಬಂಡವಾಳ ಹಾಕಿಲ್ಲ. ನನಗೆ ಬೇಜಾರಾಗ್ತಾ ಇದೆ. ಅವ್ನು ಲಕ್ಷಾಂತರ ರೂಪಾಯಿ ಸುರಿದಿದ್ದಾನೆ. ಅವನಿಗಿನ್ನೆಷ್ಟು ಬೇಜಾರಾಗಿರ್ಬಾರ್ದು. ಏನ್ರಿ ನೀವು ಹೇಳ್ತಾ ಇರೋದು? ಅಣ್ಣ ಹೇಳಿದ್ದೆಲ್ಲ ಕೇಳಿದ್ರೆ ನನಗೆ ಯಾಕೋ ಗಾಬರಿ ಆಗ್ತಿದೆ. ನಾನು ದೇವಸ್ಥಾನಕ್ಕಾದ್ರೂ ಹೋಗಿ ಬರ್ತೀನಿ. ನೀನು ಹೋದ್ರೂ ಅಲ್ಲಿ ಬರೋ ಕಸ್ಟಮರು ನನ್ನನ್ನು ಕೇಳ್ತಾರೆ ಎಲ್ಲಿ ಅಂತ. ಆಗೇನು ಮಾಡ್ತೀಯಾ? ಸುಮ್ಮನೆ ಇದು ನಾನೇನಾದರೂ ಒಂದು ಮಾಡ್ತೀನಿ. ಮಾವ ಯಾವ ಕಡೆನೋ ಹೊರಟಾಗಿದೆ. ನೀನು ಎಲ್ಗಮ್ಮ ವೀಣಾ? ಗರಾಜ್ ಕಡೆ ಹೋಗಿ ಬರ್ತೀನಿ. ಗ್ಯಾರೇಜ್ ಕಡೆ ಹೋಗ್ತಿದ್ದೀರಾ? ಏನ್ ಮಾವ ನೀವು? ಕೈಗೆ ಪೆಟ್ಟಾಗಿದೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರಾ? ಏನ್ ಕತೆ? ಹೆಂಗಮ್ಮ ಮರೆಯೋಕ್ಕಾಗತ್ತೆ? ವೀರು ಬಂದು ಮಾತಾಡಿದ್ಮೇಲೆ ಯಾಕೋ ನನ್ನ ಮನಸ್ಸು ತಡೀತಾ ಇಲ್ಲ ವೀಣಾ. ಅದಕ್ಕೆ ಒಂದು ರೌಂಡ್ ಹೋಗಿ ನೋಡ್ಕೊಂಬರ್ತೀನಿ ಅಷ್ಟೇ. ಅಯ್ಯೋ ಮಾವ, ನೀವು ಅಲ್ಲಿಗೆ ಹೋದ್ರೆ ಏನಾದ್ರೂ ಕೆಲಸ ಹುಡ್ಕೊಂಡು ಮಾಡ್ತಾ ಇರ್ತೀರಾ, ಸುಮ್ಮನೆ ಇರಲ್ಲ ನೀವು. ಬೇಡ ಮಾವ, ನೀವು ಮನೆಯಲ್ಲೇ ಇದ್ಬಿಡಿ. ನಾನು ಏನು ಕೆಲಸ ಮಾಡೋಕ್ಕಾಗತ್ತಮ್ಮ, ಅದು ಈ ಸ್ಥಿತಿನಲ್ಲಿ. ನೋಡು, ಅಲ್ಲಿದ್ದರೆ
ಕಸ್ಟಮರ್ಗಳು ಬಂದಾಗ ಆ ಗಾಡಿಗಳ ಸಮಸ್ಯೆ ಏನು ಅಂತ ನಾನು ಕೇಳಿಸ್ಕೊಳ್ತೀನಿ, ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ. ಹುಡುಗರಿಗೆ ಹೇಳಿ ಆ ಕೆಲಸ ಮಾಡಿಸ್ತೀನಿ ಅಷ್ಟೇ. ಮಾವ ನೋಡಿ, ಡಾಕ್ಟ್ರು ಕೂಡ ನಿಮಗೆ ಎಲ್ಲೂ ಕೈ ಹುಷಾರಾಗೋವರೆಗೂ ಹೊರಗಡೆ ಓಡಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೇನು ದೇವಸ್ಥಾನಕ್ಕೆ ಹೋಗಿರೋ ಅತ್ತೆನೂ ಬಂದುಬಿಡ್ತಾರೆ. ಅವಾಗ ನಾನು ಅವ್ರಿಗೆ ಏನು ಹೇಳಿ ನೀವೊಂದು ಕೆಲಸ ಮಾಡಿ ಮಾವ, ಅತ್ತೆ ಬಂದಮೇಲೆ ಅವ್ರಿಗೆ ಹೇಳ್ಬಿಟ್ಟು ಬೇಕಿದ್ರೆ ಹೋಗಿ. ಯಾಕೆ ನಾನು ಇಷ್ಟು ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ತಿಲ್ಲ? ಒಳ್ಳೆ ಮಕ್ಕಳ ಥರ ಹಠ ಮಾಡ್ತಿದ್ದೀರಲ್ಲ. ವೀರು ಯಾವತ್ತೂ ಹಂಗೆ ಮಾತಾಡ್ದವನಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಅಷ್ಟು ಬಂಡವಾಳ ಹಾಕಿದ್ದಾನೆ. ಗರಾಜ್ ಏನಾದರೂ ಲಾಸ್ ಆದ್ರೆ ನಾಳೆ ದಿನ ರಸ್ತೆಯಲ್ಲಿ ತಲೆ ಎತ್ಕೊಂಡು ನಾನು ಓಡಾಡಕ್ಕಾಗತ್ತಾ? ನನಗೂ ಜವಾಬ್ದಾರಿ ಇದೆ ಅಮ್ಮ. ದಯವಿಟ್ಟು ನನ್ನನ್ನು ಯಾರೂ ತಡಿಬೇಡಿ. ಮಾವ ಜಾಸ್ತಿ ಆಯಾಸ ಮಾಡ್ಕೋಬೇಡಿ. ಆಯ್ತಮ್ಮ, ಖಂಡಿತ ನನ್ನ ಎಚ್ಚರಿಕೆ ನಾನು ಇರ್ತೀನಿ. ನಿಮ್ಮ ಅತ್ತೆಗೂ ಅವಳು ಬಂದ ಮೇಲೆ ಇದನ್ನೇ ತಿಳಿ ಹೇಳಿ ಅವಳಿಗೆ ಅರ್ಥ ಮಾಡಿಸು. ಬರ್ತೆ ಬರ. ಹುಷಾರು. ಪಾಪ ಮಾವ ಸುಮ್ಮನೆ ಅಂತ ಒಂದು 10 ನಿಮಿಷನೂ ಕೂತ್ಕೊಂಡವ್ರಲ್ಲ. 2 ದಿವಸ ಮನೇಲಿ ಇದ್ದಿದ್ದಕ್ಕೆ ಚಡ್ಪಡಿಸ್ತಾ ಇದ್ರು ಅನ್ಸುತ್ತೆ. ಆ ದೇವ್ರ ಘೋಷಣೆ ಕೆಲಸ ಮಾಡೋಕೆ ಅಂತಲೇ ಹುಡ್ಸ್ಬಿಟ್ಟಿದ್ದಾನೆ. ಏನೇ ಕಾಪಾಡಪ್ಪ.